Hi guys, welcome to Zain and Zia's family vlog. Today we are going to prepare a simple, very easy recipe, prawns chili. Let's see how we'll make it. 1 kg prawns. ಸೂಪರ್ ಮಾರ್ಕೆಟಿಂದ ತಂದದ್ದು ಅಲ್ಲಿ ಕ್ಲೀನ್ ಮಾಡಿ ತಂದಿದ್ದೇವೆ. ಆದರೂ ನಾವೇನು ಗೊತ್ತಾ, ಅದರ ಬ್ಯಾಕ್ ಸೈಡ್ ಉಂಟಲ್ಲ, ಅಲ್ಲಿ ಹೀಗೆ ಮಾಡಿ ಅದೊಂದು ಕಪ್ಪಿದ್ದಿರ್ತದೆ, ಎಂತ ಹೇಳೋದು ಅದಕ್ಕೆ ಗೊತ್ತಿಲ್ಲ ಕನ್ನಡದಲ್ಲಿ. ಅದನ್ನು ಹೀಗೆ ತೆಗಿತೇವೆ. ಇದು ತುಂಬ ದೊಡ್ಡದು ಉಂಟಲ್ಲ, ಎಲ್ಲ ಈಗ ತೆಗೆದು ಅದನ್ನೊಂದು ಸ್ವಲ್ಪ ಸಣ್ಣ ಪೀಸ್ ಮಾಡುವ ಅಂತ, 1 or 2 ಪೀಸ್ ಮಾಡುವ ಅಂತ. ನೋಡಿ, ಇದಕ್ಕೆ 1 ನೀರುಳ್ಳಿ ಆಯಿತಾ, ಮೀಡಿಯಮ್ ಸೈಜ್, 1 ಗ್ರೀನ್ ಚಿಲ್ಲಿ, ಮತ್ತು ಒಂದು ಸ್ವಲ್ಪ ಕರಿಬೇವು ಸೊಪ್ಪು, ಮೀಡಿಯಮ್ ಇದು ಸಣ್ಣದುಂಟು, ಹಾಗೆ 2 ತಗೊಂಡಿದ್ದೇನೆ. ಟೊಮೆಟೊ, ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕೊರಿಯಾಂಡರ್ ಲೀವ್ಸ್. ಇಷ್ಟೇ, ಸಿಂಪಲ್ ರೆಸಿಪಿ ಆ್ಯಕ್ಚುಲಿ, ಬೇಗ ಆಗ್ತದೆ. ನೋಡಿ, ನೀರುಳ್ಳಿ ಈ ಥರ ಸ್ಲೈಸ್ ಮಾಡಿ, ಮತ್ತು ಅದನ್ನು ಸ್ವಲ್ಪ ಹೀಗೆ ನೋಡಿ ಚಿಕ್ಕ ಪೀಸಾಗಿ ಕಟ್ ಮಾಡಿದರೆ ಆಯಿತು. ಟೊಮೆಟೊ ಸಹ ಹಾಗೆ ಸ್ಮಾಲ್ ಚಾಪ್ಸ್ ಮಾಡಿದರೆ ಆಯಿತು. ಏನು ಇವತ್ತು ಅಡುಗೆ ಆಗ್ಬೋದಾ? ಈಗ ಸ್ಟಾರ್ಟ್ ಮಾಡಿದಷ್ಟೇ, ನೀನು ನೋಡು 15-20 ಮಿನಿಟ್ಸ್ ಒಳಗಡೆ ಆಗ್ತದೆ ಇದು. ಹೌದಾ? ಕ್ವಿಕ್ ರೆಸಿಪಿ, ಏನಿಲ್ವ, ಇಷ್ಟೇ ನೋಡು. ಆನಿಯನ್, ಟೊಮೆಟೊ, ಚಿಲ್ಲಿ, ಕೊರಿಯಾಂಡರ್ ಲೀವ್ಸ್. ಈಗ ನೋಡಿ ಮಾಡುವಾಗ ತೋರಿಸ್ತೇನೆ ನಿಮಗೆ, ಫಟಾಫಟ್ ಆಗ್ತದೆ. ಇದು ಆಪ್ಷನಲ್ ಆಯಿತಾ, ಅಂದರೆ ನಾವು ಮಕ್ಕಳಿಗೆ ಕೊಡ್ತೇವಲ್ವ, ಸೊ ಅವರಿಗೆ ಆಲೂಗಡ್ಡೆ ಅಂದರೆ ತುಂಬ ಇಷ್ಟ. ಸೊ ವಿ ಕ್ಯಾನ್ ಆ್ಯಡ್ 1 ಸ್ಮಾಲ್ ಪೊಟ್ಯಾಟೊ. ನೋಡಿ, ಹೀಗೆ ಸ್ಮಾಲ್ ಪೀಸ್ ಮಾಡಿದರೆ ಆಯಿತು. ಆಗ ಮಸಾಲ ಸಹ ಅಂದರೆ ಒಳ್ಳೆ ಹಿಡಿದುಕೊಳ್ತದೆ ಅದು. ನೋಡಿ, ಹೀಗೆ ಡೈರೆಕ್ಟ್ ವಾಶ್ ಮಾಡಿ ಕ್ಲೀನ್ ಮಾಡಿ ಅದು ಪೀಸ್ ಮಾಡಿದ ಇದೆಯಲ್ವ ಪ್ರಾನ್ಸ್, ಅದನ್ನ ಹಾಕೋದು ಪಾತ್ರೆಗೆ. ಗ್ಯಾಸ್ ಆನ್ ಮೀಡಿಯಮ್ ಫ್ಲೇಮಲ್ಲಿ ಇಡಿ. ಮತ್ತು ಅದಕ್ಕೆ ಕಟ್ ಮಾಡಿದ್ದ ಆನಿಯನ್, ಟೊಮ್ಯಾಟೊ, ಗ್ರೀನ್ ಚಿಲ್ಲಿ ಮತ್ತು ಆಲೂ ಏನಾದರೂ ಕಟ್ ಮಾಡಿದ್ಯಲ್ವ ಅದನ್ನೆಲ್ಲ ಹಾಕಿ, ಸ್ವಲ್ಪ ರುಚಿಗೆ ತಕ್ಕ ಉಪ್ಪು, ಕರಿಬೇವು ಸೊಪ್ಪು ಸ್ವಲ್ಪ, 1.5 ಟೇಬಲ್ ಸ್ಪೂನು ಬಾಫತ್ ಪೌಡರ್ ಹಾಕಿದರೆ ಆಯಿತು. ನಾವು ಸವಿತಾ ಬಾಫತ್ ಪೌಡರ್ ಯೂಸ್ ಮಾಡ್ತಾ ಇದ್ದೇವೆ. ನೋಡಿ, ನಿಮಗೆ ಬೇಕಾದರೆ ರೆಫರೆನ್ಸಿಗೆ ಸವಿತಾ ಬಾಫತ್ ಮಸಾಲ. ನೋಡಿ, ಇದು ಹೀಗೆ ಹಾಕಿದ್ದೀರಲ್ವ, ಮಿಕ್ಸ್ ಮಾಡಬೇಡಿ. ಮಿಕ್ಸ್ ಮಾಡದೆ ಹೀಗೆ 1 ಕುದಿ ಬರುವ ತನಕ ಜಸ್ಟ್ ಮುಚ್ಚಿಡಿ. ಈಗ 1 ಕುದಿ ಬರ್ತಾ ಉಂಟು. ಈಗ 1 ರೌಂಡ್ ಒಮ್ಮೆ ಮಿಕ್ಸ್ ಮಾಡಿ. ನೀರೆಲ್ಲ ಏನು ಹಾಕಬೇಡಿ ಆಯಿತಾ, ನೋಡಿ ಅಂತೆ, ಅಂದರೆ ಆ ಪ್ರಾನ್ಸ್ ಇದ್ದೇ ನೀರು ಬಿಡ್ತದೆ. ವಾಪಸ್ ಸ್ವಲ್ಪ ಹೊತ್ತು ಮುಚ್ಚಿಡಿ, ನಿಮಗೆ ಅಂದಾಜಾಗ್ತದಲ್ವ ಅದು ಬೇಯುವಾಗ. ಇನ್ನೆಷ್ಟು ಜಾಸ್ತಿ ಇಲ್ಲ, ಒಂದು 3-4 ನಿಮಿಷ ಬೆಂದರೆ ಸಾಕು, ಪ್ರಾನ್ಸ್ ಬೇಗ ಬೇಯ್ತದೆ. We have to cook for 2 more minutes, I think. Let's see. We'll close the lid. We'll wait for 2 more minutes. Yes, ಇದು ಆಲ್ಮೋಸ್ಟ್ ಕುಕ್ ಆಗಿದೆ. ಇದಕ್ಕೀಗ ಒಂದು ಮುಷ್ಟಿಯಷ್ಟು ಗ್ರೇಟ್ ಮಾಡಿರೋ ಕೊಕೊನಟನ್ನು ಹಾಕಿದರೆ ಆಯಿತು. ಸ್ವಲ್ಪ, ಜಾಸ್ತಿ ಬೇಡ. ಹಾಕಿದ ಮೇಲೆ ಅದನ್ನ ಜಸ್ಟ್ ಒಂದು ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲಿ ಇಡಿ ಆಯಿತಾ. ಕೊರಿಯಾಂಡರ್ ಲೀವ್ಸನ್ನು ಚಾಪ್ ಮಾಡಿದ್ದನ್ನು ಲಾಸ್ಟಿಗೆ ಗಾರ್ನಿಷಿಂಗ್ ಟೈಪ್ ಸ್ವಲ್ಪ ಹಾಕಿದರೆ ಆಯಿತು. ನೋಡಿ, ಇಲ್ಲಿಗೆ ಪ್ರಾನ್ಸ್ ಚಿಲ್ಲಿ ಮ್ಯಾಂಗ್ಳೂರಿಯನ್ ಸ್ಟೈಲ್ ರೆಸಿಪಿ ರೆಡಿ. ಇದು ಸ್ಪೆಷಲಿ ಯಾರು ಬ್ಯಾಚುಲರ್ಸ್ ಎಲ್ಲ ಇರ್ತಾರಲ್ವ, ಯಾರ ಜೊತೆ ಜಾಸ್ತಿ ಟೈಮ್ ಇರೋದಿಲ್ಲ, ಸ್ಪೆಷಲಿ ಇಲ್ಲಿ ದುಬೈಯಲ್ಲಿ ಆಫೀಸಿಂದ ಬಂದ ನಂತರ ಆಲ್ರೆಡಿ ನಾವು ಫುಲ್ ಟಯರ್ಡ್ ಆಗಿರ್ತೀವಿ. ಸೊ ಕ್ವಿಕ್ಕಾಗಿ ಆಗೋ ರೆಸಿಪಿ ಇದು. ಮ್ಯಾಕ್ಸ್ ಟು ಮ್ಯಾಕ್ಸ್ 15-20 ಮಿನಿಟ್ಸ್ ಆಗುತ್ತೆ ಅಷ್ಟೇ. ಯಾಕಂದರೆ ಇದಕ್ಕೆ ಸ್ವಲ್ಪ ಟೈಮ್ ಹೋಗೋದಂದರೆ ಕಟ್ಟಿಂಗಿಗೆ ಮಾತ್ರ, ಮತ್ತು ಕುಕ್ಕಿಂಗಿಗೆ ಜಾಸ್ತಿ ಟೈಮ್ ಹೋಗೋದಿಲ್ಲ. ಸೊ ನೀವು ನಿಮ್ಮ ಮನೇಲೊಮ್ಮೆ ಮಾಡಿ ಟ್ರೈ ಮಾಡಿ, ಟೇಸ್ಟ್ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಆಯಿತಾ. ಇಲ್ಲಿ ನೋಡಿ, ನನ್ನ ಕುಕ್ಕಿಂಗ್ ಆಗಬೇಕಾದ್ರೆ ಹಸ್ಬೆಂಡ್ ಇದು ಮತ್ತು ಮಕ್ಕಳದ್ದು ಸರ್ಕಸ್ ಆಗ್ತಾ ಉಂಟು. ಎಸ್ ಬಾಬು ಕ್ಯಾಚಿಂಗ್ ಡಾಡಾ ಬಂಗಾರ. ವಾಟ್ ಸ್ಪೆಷಲ್ ಐ ಬಾಟ್? ಪ್ರಾನ್ಸ್ ಚಿಲ್ಲಿ. ಓಕೆ. ಈಗ ನನ್ನ ಹಸ್ಬೆಂಡ್ ಟೇಸ್ಟ್ ನೋಡಲಿಕ್ಕೆ. ಟೇಸ್ಟ್ ಮಾಡಿ. ಬಿಸಿ ಉಂಟು. ವೇಟ್ ಬಾಬಾ, ಇಟ್ಸ್ ಹಾಟ್. ನೀನು ಫಸ್ಟ್ ತಿಂದು ನೋಡ, ಮತ್ತೆ ಕೊಡ ಅವಳಿಗೆ.
It's super. Wow. ಥ್ಯಾಂಕ್ ಯು. ಸಖತ್ತಾಗಿದೆ. You also want to eat? Look who. Zio? How's Is it it? tasty? How's it? It's nice. Wow. Yummy? Yummy? It's really yummy. Yeah. Good. Yeah, I liked it. ಮಕ್ಳಿಗೂ ಇಷ್ಟ ಆಯ್ತು, ನನಗೂ ಇಷ್ಟ ಆಯ್ತು. ತುಂಬಾ ಒಳ್ಳೆ ಆಗಿದೆ. ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ತುಂಬಾ ಸಖತ್ತಾಗಿದೆ ಮತ್ತೆ ಫಾಸ್ಟು ಆಗುತ್ತೆ. ಹಾಗೇನೆ ಈ ವಿಡಿಯೋಗೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ. ಓಕೆ. ನೈಸ್.